ಮಜಾ ಭಾರತ ಖ್ಯಾತಿಯ ಹಾಸ್ಯ ನಟ ಸಾವನ್ನಪ್ಪಿದ್ದಾರೆ. ಅನುಮಾನಾಸ್ಪದವಾಗಿ ಸಿದ್ಧಾರ್ಥ ಪರಸನ್ನೂರು ಸಾವನ್ನಪ್ಪಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಸಿದ್ಧಾರ್ಥ ಇದೀಗ ಸಾವನ್ನಪ್ಪಿರುವಂತದ್ದು. ಹುಮ್ನಾಬಾದ್ ಹೊರವಲಯದ ಖಾಲಿ ಜಾಗದಲ್ಲಿ ಶವ ಪತ್ತೆಯಾಗಿದೆ. ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿರುವಂತಹ ಬಗ್ಗೆ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ನಾಪತ್ತೆಯಾಗಿದ್ರು ಅನ್ನುವಂತಹ ಮಾಹಿತಿ ಇದೆ. ಎಲ್ಲಿ ಹೋದ್ರು, ಏನ್ ಮಾಡ್ತಾ ಇದ್ರು ಅನ್ನೋದರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಲಭ್ಯವಾಗಿರಲಿಲ್ಲ. ಸೊ ಕುಟುಂಬಸ್ಥರು ಕೂಡ ಕಂಗಾಲಾಗಿದ್ರು. ಒಂದು ಕಡೆ ಕಂಪ್ಲೇಂಟ್ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಕುಟುಂಬಸ್ಥರು. ಎಲ್ಲಿ ಹೋದ್ರು ಸಿದ್ಧಾರ್ಥ ಅವರು ಅನ್ನೋದು ಗೊತ್ತಾಗ್ತಾ ಇಲ್ಲ, ಫೋನ್ಗೂ ಕೂಡ ಅವ್ರು ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಂತಹ ನಂತರ ಅವರ ಟವರ್ ಲೊಕೇಶನ್ ಅನ್ನ ನೋಡಿ ಎಲ್ಲಿದ್ದಾರೆ ಏನು ಅಂತ ಹೇಳಿ ನೋಡಿದಂತಹ ಸಂದರ್ಭದಲ್ಲಿ ಹೊರವಲಯದಲ್ಲಿ ಅವರ ಶವ ಪತ್ತೆಯಾಗಿದೆ. ಸೊ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ. ಅನುಮಾನಾಸ್ಪದವಾಗಿ ಸಿದ್ಧಾರ್ಥ ಅವರು ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಇದೀಗ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಮ್ನಾಬಾದ್ ಹೊರವಲಯದ ಖಾಲಿ ಜಾಗದಲ್ಲಿ ಶವ ಪತ್ತೆಯಾಗಿದೆ. ಯಾರೋ ಕೊಲೆ ಮಾಡಿರಬಹುದು ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಸಿಕ್ಕಿರುವಂತಹ ಮಾಹಿತಿ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸಿಗ್ತಾ ಇದೆ ಮಾಹಿತಿ. ಸೊ ಹೇಗೆ ಸಾವನ್ನಪ್ಪಿದ್ರು, ಅಲ್ಲಿಗೆ ಯಾಕೆ ಹೋಗಿದ್ರು, ಹೊರವಲಯಕ್ಕೆ ಯಾಕೆ ಹೋಗಿದ್ರು, ಯಾರ ಜೊತೆ ಹೋಗಿದ್ರು, ಲಾಸ್ಟ್ ಕರೆ ಯಾರಿಗೆ ಮಾಡಿದ್ರು, ಯಾವ ಫ್ರೆಂಡ್ಸ್ಗಳನ್ನ ಭೇಟಿ ಮಾಡಿದ್ರು ಕೊನೆಯಲ್ಲಿ, ಹೀಗೆ ಎಲ್ಲ ಆಯಾಮದಲ್ಲೂ ತನಿಖೆಗಳು ಆಗಬೇಕಾಗಿದೆ. ಮತ್ತೆ CCTV ಫುಟೇಜ್ಗಳನ್ನ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಎಲ್ಲಿ ಕೊನೆಯದಾಗಿ ಅವರು ಓಡಾಟವನ್ನ ಮಾಡಿದ್ರು, ಸೊ ಅಲ್ಲಿಗೆ ಯಾಕೆ ಹೋಗಿದ್ರು, ಏನ್ ಕತೆ, ಸೊ ಎಲ್ಲ ಆಯಾಮದಲ್ಲೂ ತನಿಖೆ ಆಗಬೇಕಾಗಿದೆ. ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಇದು ವಿದ್ಯುತ್ ಸ್ಪರ್ಶಿಸಿ ಸಾವನ್ನಾಗಿರೋದೋ ಅಥವಾ ಯಾರಾದ್ರೂ ಕೊಲೆ ಮಾಡಿರೋದೋ ಅನ್ನೋದು ಗೊತ್ತಾಗುತ್ತೆ.